ಇದೇನು ಅಂತ ನೋಡ್ತಿದ್ದೀರಾ? ಹೌದು ಸ್ನೇಹಿತರೆ, ಇದು ಬೆಳ್ಳುಳ್ಳಿ. ಇದರಿಂದ ನಿಮಗೆ ತುಂಬ ಉಪಯೋಗ ಆಗುವಂಥ ಒಂದು ವಿಡಿಯೋನ ನಾನು ತಂದಿದ್ದೀನಿ ಇವತ್ತು. ಸ್ನೇಹಿತರೆ, ನಾವು ಈಗ ಬೆಳ್ಳುಳ್ಳಿ ಅಂದರೆ ತುಂಬ ರೇಟ್ ಇರುತ್ತೆ ಸ್ನೇಹಿತರೆ. ಸಾಮಾನ್ಯವಾಗಿ ಕಡಿಮೆ ರೇಟ್ ಇದಕ್ಕೆ ಇರೋದೇ ತುಂಬ ಕಮ್ಮಿ. ಯಾವಾಗಾದರೂ ಕಡಿಮೆ ರೇಟ್ ಇದ್ರೆ ನೀವು ಹೀಗೆ ಜಾಸ್ತಿ ತಂದು ಮಾಡಿಟ್ಕೋಬಹುದು. ಮತ್ತೆ ಮನೇಲಿ ಏನಾದ್ರು ಜಾಸ್ತಿ ಇದ್ದಲ್ಲೂ ಕೂಡ ಇದನ್ನು ಮಾಡ್ಕೋಬಹುದು ಸ್ನೇಹಿತರೆ. ಇದನ್ನು ಮಾಡಿ ಇಡೋದ್ರಿಂದಾಗಿ ವರ್ಷಿಡೀ ನಾವು ಒಂದು ಸತಿ ಮಾಡಿದರೆ ವರ್ಷಿಡೀ ಇದನ್ನು ಬಳಸ್ಬೋದು. ನೋಡಿ, ಈಗ ನಾವು ಒಂದು ಪೇಸ್ಟ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೀವಿ ಅಂದರೆ 15ರಿಂದ 20 ದಿನ ಹೆಚ್ಚಂದರೆ ಅಷ್ಟು ದಿನ ಇಟ್ಕೋಬೋದು. ಅದು ಬಿಟ್ಟರೆ ಬೇರೆ ದಿನ ನಾವು ಇದನ್ನು ಹೀಗೆ ಇಟ್ಕೊಂಡು ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಇದು ತುಂಬ ಉಪಯೋಗ ಆಗುತ್ತೆ, ಮಾಡೋದು ಕೂಡ ತುಂಬ ಈಸಿ ಇರುತ್ತೆ. ಇದಕ್ಕೆ ನಮಗೆ ಬೇಕಾಗಿರೋದು ಬಿಸಿಲು ಸ್ನೇಹಿತರೆ. ಬಿಸಿಲು ಚೆನ್ನಾಗಿರಬೇಕು, ಮತ್ತು ಜಾಸ್ತಿ ಏನು ಕೆಲಸ ಹಿಡಿಯೋದಿಲ್ಲ. ಹಾಗಾಗಿ ಇದನ್ನು ಮಾಡ್ಬೋದು ಸ್ನೇಹಿತರೆ. ನಾನು ಇದನ್ನೀಗ ಒಂದು ಇದು ಜರಡಿ ಥರ ಇರೋ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಬನ್ನಿ ಸ್ನೇಹಿತರೆ, ಇದನ್ನು ಸ್ವಲ್ಪ ನಾವು ತರಿಯಾಗಿ ರುಬ್ಕೊಳ್ಳೋಣ. ಇದನ್ನು ರುಬ್ಕೊಂಡು ನಾವು ಬಿಸಿಲಲ್ಲಿ ಒಣಗಿಸಿ ಇದನ್ನು ನಾವು ತಯಾರು ಮಾಡೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮಾಡೋಣ. ರುಬ್ಕೊಂಡಿದ್ದೀನಿ. ಇದು ಹಾಗೆ ಒಣಗಿಸಿ ನಾವು ಪೌಡ್ರ್ ಮಾಡ್ಬೋದು. ಬಟ್ ಹಾಗೆ ಮಾಡೋದ್ರಿಂದ ಏನಾಗುತ್ತಂದರೆ ಒಳಗಡೆ ಬೆಳ್ಳುಳ್ಳಿ ಒಳಗಡೆ ಒಣಗಿರಲ್ಲ. ಹಾಗಾಗಿ ಇದನ್ನು ಈ ಥರ ಸ್ವಲ್ಪ ತರಿಯಾಗಿ ರುಬ್ಬಿ ನಾವು ಒಣಗಿಸ್ಕೊಂಡ್ರೆ ಚೆನ್ನಾಗಿ ಒಣಗುತ್ತೆ ಸ್ನೇಹಿತರೆ. ಹಾಗೆ ಇದನ್ನು ನಾವು ನೀಟಾಗಿ ವಾಶ್ ಮಾಡ್ಕೋಬೇಕು. ಯಾಕಂದರೆ ಇದ್ರ ಮೇಲೆ ಕಪ್ಪು ಕಲರ್ ಒಂದು ಬಣ್ಣ ಇರುತ್ತೆ, ಅದೆಲ್ಲ ಹೋಗಿ ನೀಟಾಗುತ್ತೆ. ಮತ್ತು ನಾವು ಹೊರಗಡೆಯಿಂದ ತಂದಿದ್ದು ಅದು ಯಾವ ಥರ ಮಾಡಿರ್ತಾರೋ ಏನೋ ನಮಗೆ ಗೊತ್ತಿರಲ್ಲ. ಇದು ನಾವು ನೀಟಾಗಿ ಕ್ಲೀನ್ ಮಾಡಿ ಹೈಜಿನಿಕ್ ಆಗಿ ನಾವು ಇದನ್ನು ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ತಯಾರಾಗಿದೆ. ಈಗ ಇದನ್ನು ನಾವು ಚೆನ್ನಾಗಿ 3 ದಿನ ಒಣಗಿಸೋಣ ಸ್ನೇಹಿತರೆ. ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು ಸ್ನೇಹಿತರೆ. ಇದು ಚೆನ್ನಾಗಿ ಒಣಗಿದೆ. ನಾವು ಹೀಗೆ ಮುಟ್ಟು ನೋಡಿದಾಗ ನೋಡಿ ಈ ಥರ ಪೌಡ್ರ್ ಆಗಬೇಕು. ಹಾಗಾಗಿ ನೋಡಿ ಈಗ ಚೆನ್ನಾಗಿ ಒಣಗಿದೆ. ಬಿಸಿಲು ಚೆನ್ನಾಗಿದ್ರೆ ನಮಗೆ 3 ದಿನ ಸಾಕಾಗುತ್ತೆ, ಇಲ್ಲಾಂದರೆ ಒಂದು 4 ದಿನ ಬೇಕಾಗುತ್ತೆ ಸ್ನೇಹಿತರೆ. ಈಗ ಇದನ್ನು ನಾವು ಮಿಕ್ಸರ್ ಜಾರಲ್ಲಿ ಹಾಕಿ ಪೌಡ್ರನ್ನ ಮಾಡ್ಕೊಳ್ಳೋಣ. ಈಗ ತಯಾರಾಗಿದೆ ನೋಡಿ, ಹೇಗೆ ತುಂಬ ಚೆನ್ನಾಗಿದೆ. ಹಾಗೆ ಇದರ ಸ್ಮೆಲ್ ಕೂಡ ಹಾಗೇ ಇದೆ, ಇನ್ನೂ ಕೂಡ ಸ್ಮೆಲ್ ಹೋಗಿಲ್ಲ. ಇದು ಬೆಳ್ಳುಳ್ಳಿ ಘಮ ಹಾಗೇ ಇದೆ. ಈ ಥರ ಪೌಡ್ರ್ ಮಾಡಿ ನಾವು ಒಂದು ಒಳ್ಳೆ ಇಂಥ ಬಾಟಲಲ್ಲಿ ತುಂಬಿ ಇಟ್ಕೋಬೋದು ಸ್ನೇಹಿತರೆ.